ಹೈ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ ಇದೀಗ 6ನೇ ವಾರಕ್ಕೆ ಕಾಲಿಟ್ಟಿದೆ ಮತ್ತು ಬಿಗ್ ಬಾಸ್ ಸೀಸನ್ನಲ್ಲಿ 6ನೇ ವಾರದಲ್ಲಿ 16 ಕಂಟೆಸ್ಟೆಂಟ್ಗಳು ಕೂಡ ನಾಮಿನೇಟ್ ಆಗಿದ್ದು. ಅದರಲ್ಲಿ ಒಬ್ಬ ಸ್ಪರ್ಧಿ ಹೊರಗೆ ಹೋಗಲೇಬೇಕಿತ್ತು. ಅದರ ನಡುವೆ ಇದೀಗ 4 ಕೂಡ ಸೇವ್ ಆಗಿದ್ದರು. ಅದರಲ್ಲಿ ಧನುಷ್ ಅವರು ಸೇವ್ ಆಗಿದ್ದರು, ರಕ್ಷಿತಾ ಶೆಟ್ಟಿಯವರು ಕೂಡ ಸೇವ್ ಆಗಿದ್ದರು. ಕಳಪೆ ಎನ್ನುವಂಥ ಪಟ್ಟ ಹೊತ್ಕೊಂಡಿರುವಂಥ ಗಿಲ್ಲಿ ನಟ ಕೂಡ ಸೇವ್ ಆಗಿದ್ದರು. ಜೊತೆಗೆ ಕಿಚ್ಚ ಸುದೀಪ್ ಅವರಿಂದ ಕ್ಲಾಸ್ ತೆಗೆದುಕೊಂಡಂಥ ಮತ್ತು ಕಿಚ್ಚ ಸುದೀಪ್ ಅವರು ನೇರವಾಗಿ ವಾರ್ನಿಂಗ್ ಕೊಟ್ಟಂಥ ಅಶ್ವಿನಿ ಗೌಡ ಅವರು ಕೂಡ ಸೇವ್ ಆಗಿದ್ದರು. ಇದರ ಮಧ್ಯೆ ಯಾರು ಎಲಿಮಿನೇಟ್ ಆಗ್ತಾರೆ, ಮನೆಯಿಂದ ಹೊರಗೋಗ್ತಾರೆ ಎನ್ನುವಂಥ ಮಾತು ಕೂಡ ದೊಡ್ಡದಾಗಿ ಕೇಳಿ ಬರ್ತಾ ಇತ್ತು. ಇದರ ಮಧ್ಯೆ ನೋಡಿ, ಈ ಕಿಚ್ಚನ ಕಟಕಟೆಯಲ್ಲಿ ಆದಂಥ ಒಂದು 4 ಪ್ರಕರಣಗಳನ್ನ ಹೇಳ್ತೇನೆ. ಕಿಚ್ಚನ ಚಪ್ಪಾಳೆ ಧನುಷ್ ಅವರು ಸಿಕ್ಕಿತ್ತು, ಕಳಪೆ ಗಿಲ್ಲಿಯವರಾಗಿದ್ದರು, ನೆಕ್ಸ್ಟ್ ಕ್ಯಾಪ್ಟನ್ ಮಾಳುವವರಾಗಿದ್ದರು, ಉತ್ತಮ ಎನ್ನುವಂಥ ಪಟ್ಟವನ್ನು ಪಡ್ಕೊಂಡಂಥವರು ಚಂದ್ರಪ್ರಭಾ. ಈ 4-5 ವಾರಗಳನ್ನು ಸ್ವಲ್ಪ ಸಪ್ಪಿ ಅನಿಸಿದ್ರು ಕೂಡ ಕಳೆದ ವಾರ ಅತ್ಯುನ್ನತವಾಗಿ ಆಟವಾಡ್ತಿದ್ದಂಥವರು ಚಂದ್ರಪ್ರಭಾ. ಹಾಗಾಗಿ ಅವರಿಗೆ ಉತ್ತಮ ಎನ್ನುವಂಥ ಪಟ್ಟ ಕೂಡ ಸಿಕ್ಕಿತ್ತು. ಇದರ ಮಧ್ಯೆ ಯಾರು ಎಲಿಮಿನೇಟ್ ಆಗ್ತಾರೆ ಎನ್ನುವಂಥ ಒಂದು ಗೊಂದಲ ಇದ್ದಾಗ ಇದೀಗ ದೊಡ್ಡದಾದಂಥ ಬಿಗ್ ಬಾಸ್ ಸ್ಪರ್ಧೆಯನ್ನೇ ಗೆದ್ದುಬಿಡ್ತಾರೆ ಎನ್ನುವಂಥ ಸ್ಪರ್ಧಿ ಇದೀಗ ಎಲಿಮಿನೇಟ್ ಆಗಿ ಮನೆಯಿಂದ ಹೊರಗೆ ಬಿದ್ದಿದ್ದಾರೆ ಎನ್ನುವಂಥ ಶಾಕಿಂಗ್ ನ್ಯೂಸ್ ಕೂಡ ಸಿಗ್ತಾ ಇದೆ. ಹಾಗಾಗಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಅನೇಕ ಕಾರ್ಯಕ್ರಮವನ್ನು ಕೊಟ್ಟು ಜನರ ಮನರಂಜನೆ ಅಥವಾ ಜನರಿಗೆ ಮನರಂಜನೆಯನ್ನು ನೀಡಿದಂಥ ಚಂದ್ರಪ್ರಭಾ ಅವರು ಇದೀಗ ಬಿಗ್ ಬಾಸ್ ಮನೆಯಿಂದ ಕೇವಲ 6ನೇ ವಾರಕ್ಕೆ, ಅಂದರೆ 50 ದಿನ ಪೂರೈಸುವುದರ ಒಳಗಾಗಿ ಬಿಗ್ ಬಾಸ್ ಸ್ಪರ್ಧೆಯನ್ನೇ ಗೆಲ್ತೇನೆ ಎನ್ನುವಂಥ ಆತ್ಮವಿಶ್ವಾಸವನ್ನು ಪಡೆದುಕೊಂಡಂಥ ಚಂದ್ರಪ್ರಭಾ ಅವರು ಇದೀಗ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೊರಗೆ ಬಂದಿದ್ದಾರೆ ಎನ್ನುವಂಥ ಶಾಕಿಂಗ್ ನ್ಯೂಸ್ ಕೂಡ ಸಿಗ್ತಾ ಇದೆ. ನೋಡಿ, ಬಿಗ್ ಬಾಸ್ ಸ್ಪರ್ಧೆ, ಬಿಗ್ ಬಾಸ್ ಅಂದ್ಕೊಳ್ಳೆ ಅದು ಕಲರ್ಸ್ ಕನ್ನಡಕ್ಕೆ ಕೇವಲ ಸೀಮಿತವಾಗಿದೆಯಾ ಅಥವಾ ಧಾರಾವಾಹಿಗಳಿಗೆ ಸೀಮಿತವಾಗಿದೆ ಎನ್ನುವಂಥ ಅಪವಾದಗಳ ನಡುವೆ ಗಿಲ್ಲಿ ನಟ ಗೆದ್ದೇ ಗೆಲ್ತಾನೆ ಎನ್ನುವಂಥ ಅನೇಕರು ಮಾತನಾಡ್ತಿರುವಾಗ, ಜೊತೆಗೆ ಅಶ್ವಿನಿ ಗೌಡ ಮತ್ತು ಜಾನ್ವಿಯವರ ವಿರುದ್ಧವಾಗಿ ಅನೇಕ ಗಿಲ್ಲಿ ನಟನನ್ನು ಸಪೋರ್ಟ್ ಮಾಡ್ತಿರುವಂಥ ಅನೇಕರು ಮಾತನಾಡ್ತಿರುವಾಗ, ಎಲ್ಲೋ ಒಂದು ಕಡೆ ರಕ್ಷಿತಾ ಶೆಟ್ಟಿಯವರ ಜೊತೆ ಸೇರಿಕೊಂಡು ಎಂಟರ್ಟೈನ್ಮೆಂಟ್ ಮಾಡಿದಂಥ ಮತ್ತು ರಕ್ಷಿತಾ ಶೆಟ್ಟಿಯವರನ್ನ ಮಾತನ್ನು ಕೇಳಿ ಜಗಳವನ್ನು ಕಡಿಮೆ ಮಾಡಿದಂಥ, ಮ್ಯಾಚ್ಯೂರ್ಡ್ ಆಗಿ ಬಿಹೇವ್ ಮಾಡಿದಂಥ, ಜೊತೆಗೆ ಈ ವಾರ ಉತ್ತಮ ಎನ್ನುವಂಥ ಪಟ್ಟವನ್ನು ಗಿಟ್ಟಿಸಿಕೊಂಡಂಥ ಚಂದ್ರಪ್ರಭಾ ಅವರು ನಾಮಿನೇಟ್ ಆಗಿದ್ದರು. ಜೊತೆಗೆ ಎಲಿಮಿನೇಟ್ ಆಗ್ತಾರಂದರೆ ಅದು ನಿಜಕ್ಕೂ ಶಾಕಿಂಗ್ ವಿಷಯ ಕೂಡ. ಅನೇಕ ಸ್ಪರ್ಧಿಗಳಿದ್ದಾರೆ, ಅವರು ಎಂಟರ್ಟೈನ್ಮೆಂಟ್ ಮಾಡಲ್ಲ ಅಥವಾ ಅನೇಕ ಸ್ಪರ್ಧಿಗಳ ನಡುವೆ ಯಾರಿಗೆ ಜಾಸ್ತಿ ವೋಟ್ ಬಂತು ಎನ್ನುವುದನ್ನು ಕೂಡ ಲೆಕ್ಕಕ್ಕೆ ತೆಗೆದುಕೊಂಡು ಇದೀಗ ಬಿಗ್ ಬಾಸ್ ಮನೆಯಿಂದ ಚಂದ್ರಪ್ರಭಾ ಅವರು ಎಲಿಮಿನೇಷನ್ ಆಗಿ ಇದೀಗ ಹೊರಗೆ ಬಂದಿದ್ದಾರೆ ಎನ್ನುವಂಥ ಶಾಕಿಂಗ್ ಸುದ್ದಿ ಕೂಡ ಈಗ ಬರ್ತಾ ಇದೆ. ಮುಂದೆ ಬಿಗ್ ಬಾಸ್ನಲ್ಲಿ ಯಾರು ಗೆಲ್ತಾರೆ, ಮುಂದಿನ ವಾರ ಏನಾಗುತ್ತೆ ಎಲ್ಲವೂ ಕೂಡ ಕಾದು ನೋಡಬೇಕಾಗಿದೆ. ಅಥವಾ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಆಗಿ ಹೊರಗೆ ಬಂದಂಥ ಚಂದ್ರಪ್ರಭಾ ಅವರು ಸೀಕ್ರೆಟ್ ರೂಮಿಗೆ ಹೋಗ್ತಾರಾ ಅಥವಾ ಅವ್ರನ್ನ ಮತ್ತೆ ಕರೆಸ್ಕೊಳ್ತಾರಾ ಅಥವಾ ಏನಾಗುತ್ತೆ, ಅಥವಾ ಬೇರೆ ಯಾವೆಲ್ಲ ವೈಲ್ಡ್ ಕಾರ್ಡ್ ಎಂಟ್ರಿಯ ಮುಖಾಂತರ ಮತ್ತೆ ಸ್ಪರ್ಧಿಗಳು ಒಳಗೆ ಬರ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಆದರೆ ಒಂದಂತೂ ಸತ್ಯ, ಚಂದ್ರಪ್ರಭಾ ಅವರು ಅಟ್ಲೀಸ್ಟ್ ಟಾಪ್ 5 ಇರ್ತಾರೆ ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇತ್ತು. ಗಿಲ್ಲಿ ಆಗಿರ್ಬೋದು, ಧನುಷ್ ಆಗಿರ್ಬೋದು, ಜಾನ್ವಿ ಆಗಿರ್ಬೋದು, ರಕ್ಷಿತಾ ಶೆಟ್ಟಿ ಆಗಿರ್ಬೋದು, ಹೀಗೆ ಅನೇಕರು, ಮಾಳು ಆಗಿರ್ಬೋದು, ಅನೇಕರು ಟಾಪ್ 5 ಬರ್ತಾರೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದ್ರು. ಕೇವಲ 40-42 ಅಥವಾ 40 ದಿನಗಳ ಆಸ್ಪಾಸ್ನಲ್ಲಿ ಏನೂ ಎಂಟರ್ಟೈನ್ಮೆಂಟ್ ಕೊಡದಂತೆ ಅಥವಾ ತನ್ನ ಈ ಹಿಂದಿನ ಎಲ್ಲ ಕಾಮಿಡಿಗಳನ್ನು ಮರ್ತಂತೆ ಕಾಣ್ತಾ ಇರುವಂಥ ಚಂದ್ರಪ್ರಭಾ ಅವರು ನಿರಾಸೆಗೊಳಿಸಿ ಇದೀಗ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬರ್ತಾ ಇರುವುದನ್ನು ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಮುಂದೆ ಏನಾಗುತ್ತೆ, ಒಬ್ಬ ಸ್ಟ್ರಾಂಗ್ ಕಂಟೆಂಡರ್ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ಗೆ ಹೊರಗೆ ಬರ್ತಾರೆ ಅಂದರೆ ಅನೇಕರು ವೀಕ್ ಕಂಟೆಂಡರ್ ಕೂಡ ಈಗಲೂ ಕೂಡ ಸರ್ವೈವ್ ಆಗಿದ್ದಾರೆ. ಹಾಗಾದರೆ ವೋಟಿಂಗ್ ಯಾವ ಆಧಾರದಲ್ಲಿ ನಡೆಯುತ್ತೆ, ವೋಟ್ ಯಾರಿಗೆ ಜಾಸ್ತಿ ಬಂತು, ಇವೆಲ್ಲವೂ ಕೂಡ ಬಿಗ್ ಬಾಸ್ ಈ ಕಿಚ್ಚನ ಕಟಕಟೆಯಲ್ಲಿ ಹೊರಗೆ ಬರಬೇಕಾಗುತ್ತೆ. ಮತ್ತು ಬಿಗ್ ಬಾಸ್ ಮನೆಯಿಂದ ಹೊರಬಂದಂಥ ಚಂದ್ರಪ್ರಭಾ ಅವರಿಗೆ ಎಷ್ಟು ವೋಟ್ ಬಂತು, ಯಾರು ಟಾಪ್ ವೋಟರ್ ಆದರೂ ಎಲ್ಲವೂ ಕೂಡ ಇದೀಗ ಸತ್ಯತೆಯಿಂದ ಕಿಚ್ಚ ಸುದೀಪ್ ಅವರು ತಿಳಿಸ್ಕೊಡ್ಬೇಕಾಗತ್ತೆ. ಮತ್ತು ಹೊರಗೆ ಬಂದಂಥ ಚಂದ್ರಪ್ರಭಾ ಅವರು ಕಿಚ್ಚ ಸುದೀಪ್ ಅವ್ರ ಜೊತೆ ಯಾವೆಲ್ಲ ಮಾತುಕತೆ ನಡೆಸ್ತಾರೆ ಮತ್ತು ಅದು ಬಿಗ್ ಬಾಸ್ ಅವರಿಗೆ ಅಡ್ಜಸ್ಟ್ ಆಗ್ತಾ ಇರಲಿಲ್ವಾ ಎನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇತ್ತು. ಯಾಕಂದರೆ ಚಂದ್ರಪ್ರಭಾ ಅವರು ಎಲ್ಲೋ ಒಂಥರ ಸಪ್ಪೆ ಆಗ್ತಿದ್ರು, ಅವರು ಸಪ್ಪಿಯಾದ ಕಾರಣ ಅವರನ್ನು ಜಾಸ್ತಿ ತೋರಿಸ್ತಾ ಇರಲಿಲ್ಲ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಕಿಚ್ಚ ಸುದೀಪ್ ಅವ್ರ ಜೊತೆ ಯಾವ ಥರ ಮಾತುಕತೆ ಆಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಆದರೆ ಒಂದಂತೂ ಸತ್ಯ, ಬಿಗ್ ಬಾಸ್ ಮನೆಯಿಂದ ಇದೀಗ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ.
ಬಿಗ್ ಬಾಸ್ ಸ್ಪರ್ಧೆ ಒಳಗೆ ಹೋದಂಥ ಅಥವಾ ನಂಬಿಕೆಯಿಂದ ಬಿಗ್ ಬಾಸ್ ಗೆದ್ದೇ ಗೆಲ್ತಾನೆ ಅಂತ ನಂಬಿಕೆಯಿಂದ ಹೋದಂಥ ವಿಚಿತ್ರ ಮ್ಯಾನರಿಸಮ್ ಮುಖಾಂತರ ತಮ್ಮ ಕಾಮಿಡಿ ಮುಖಾಂತರ ಜನರನ್ನು ಸೆಳೆದಂಥ ಚಂದ್ರಪ್ರಭಾ ಅವರು ಇದೀಗ ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದಾರೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.